ನಮಸ್ತೆ, ನಾನು ನಿಮ್ಮ ಸಿ.ಎ. ಶ್ರೀ ಗಣೇಶ್ ಹೆಗಡೆ. ನಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಇವತ್ತು ಸ್ಟಾಕ್ ಮಾರ್ಕೆಟ್ನಲ್ಲಿ ಟ್ರೇಡಿಂಗು ಅಥವಾ ಇನ್ವೆಸ್ಟ್ಮೆಂಟ್ ಆಕ್ಟಿವಿಟಿನಲ್ಲಿ ತೊಡ್ಕೊಂಡಿರ್ತೀವಿ. ಹಾಗಾದರೆ ನಾವೆಲ್ಲ ತಿಳ್ಕೊಳ್ಳೇಬೇಕಾಗಿರೋ ವಿಷಯ ಅಂದರೆ, ನಾವು ಸ್ಟಾಕ್ ಮಾರ್ಕೆಟ್ನಲ್ಲಿ ಗಳಿಸ್ತಾ ಇರ್ತಕ್ಕಂಥ ಲಾಭಕ್ಕೆ ಎಷ್ಟು ಪರ್ಸೆಂಟ್ ಟ್ಯಾಕ್ಸನ್ನು ಕೊಡಬೇಕು ಅಂತ. ಅದಕ್ಕಿಂತ ಮೊದಲು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಈ ವರ್ಡ್ಗಳನ್ನು ಅರ್ಥ ಮಾಡ್ಕೋಬೇಕು. ಯಾವುದೇ ಶೇರನ್ನು 12 ತಿಂಗಳಿಗಿಂತ ಜಾಸ್ತಿ ಇಟ್ಕೊಂಡು ನಂತರ ಮಾರಾಟ ಮಾಡಿ ಲಾಭ ಗಳಿಸಿದ್ರೆ ಅದಕ್ಕೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ, 12 ತಿಂಗಳಿಗಿಂತ ಕಡಿಮೆ ಇದ್ದರೆ ಅದಕ್ಕೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂತ ಕರಿತೀವಿ. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ 12.5% ಅಥವಾ 12.5% ಟ್ಯಾಕ್ಸ್ ಅನ್ನು ಕೊಡಬೇಕಾಗತ್ತೆ. ಹಾಗೆ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನಿಗೆ 20% ಟ್ಯಾಕ್ಸ್ ರೇಟನ್ನು ಕೊಡಬೇಕಾಗತ್ತೆ. ಅದೇ ರೀತಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್, ಕರೆನ್ಸಿ, ಕಮಡಿಟಿ ಈ ಮೊದಲಾದ ಟ್ರೇಡಿಂಗ್ಗಳನ್ನು ಮಾಡ್ತೀವಿ. ಅದಕ್ಕೆ ಸ್ಲ್ಯಾಬ್ ರೇಟ್ನಲ್ಲಿ ನೀವು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಒಂದು ಶೇರನ್ನು ಇವತ್ತೇ ಪರ್ಚೇಸ್ ಮಾಡಿ ಇವತ್ತೇ ಸೇಲ್ ಮಾಡಿದ್ರೆ ಅದಕ್ಕೆ ಇಂಟ್ರಾಡೇ ಟ್ರೇಡಿಂಗ್ ಅಂತ ಕರಿತೀವಿ. ಇದು ಸ್ಪೆಕ್ಯುಲೇಷನ್ ಬಿಸ್ನೆಸ್ ಆಗಿರೋದ್ರಿಂದ ಇದಕ್ಕೂ ಕೂಡ ಸ್ಲ್ಯಾಬ್ ರೇಟ್ನಲ್ಲಿ ನೀವು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಈಗೀಗ ಬಿಟ್ಕಾಯಿನ್ ಕೂಡ ಫೇಮಸ್. ಹಾಗಾದರೆ ಇದಕ್ಕೆ ಎಷ್ಟು ಪೇಮೆಂಟ್ ಮಾಡಬೇಕಾಗತ್ತೆ ಅಂದರೆ 30% ಫ್ಲ್ಯಾಟ್ ರೇಟ್ನಲ್ಲಿ ನೀವು ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಅದಕ್ಕೆ 4% ನೀವು ಸೆಸ್ಸನ್ನು ಕೂಡ ಆ್ಯಡ್ ಮಾಡಿ ಟ್ಯಾಕ್ಸನ್ನು ಪೇಮೆಂಟ್ ಮಾಡಬೇಕಾಗತ್ತೆ. ಈ ರೀತಿ ಟ್ಯಾಕ್ಸನ್ನು ಕ್ಯಾಲ್ಕುಲೇಟ್ ಮಾಡಿಕೊಂಡು ನಿಮ್ಮ ಇನ್ಕಮ್ ಟ್ಯಾಕ್ಸ್ ರಿಟರ್ನನ್ನು ನೀವು ಫೈಲ್ ಮಾಡ್ಕೋಬೋದು. ಧನ್ಯವಾದಗಳು.